ಕನೆಕ್ಟ್ ಆಯಿತು ಪರ್ಸ್ನಲಿ. ಸೊ ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಸುಮ್ಮನೆ ಫನ್ ಅಂದ್ಕೊಂಡು ಎಲ್ಲ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ. ಸೊ ಅದರಿಂದ ಒಂದು ಎಂಟೈರ್ ಫ್ಯಾಮಿಲಿಗೆ ಅದು ಎಫೆಕ್ಟ್ ಆಗುತ್ತೆ. ಸೊ ತುಂಬ ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಹೋಪ್ ಈ ಮೂವಿ ನೋಡಿದ್ಮೇಲೆ ತುಂಬ ಜನ ಆ್ಯಂಡ್ ನಮ್ಮ ಜನ್ರೇಷನ್ ಕೂಡ ಒಂದು ಇದು ರಿಫ್ಲೆಕ್ಟ್ ಆಗುತ್ತೆ ಅನಿಸುತ್ತೆ. ಸೊ ಪ್ರತಿಯೊಬ್ಬರು ಕುಡ್ತಿ ವಾಹನಗಳನ್ನು ಚಲಾಯಿಸೋದನ್ನ ಕಮ್ಮಿ ಮಾಡಬೇಕು ಅಂತ ನನಗೆ ಪರ್ಸ್ನಲಿ ಅನಿಸ್ತು. ಆ್ಯಂಡ್ ಓವರ್ ಆಲ್ ಒಂದು ಒಳ್ಳೆ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಸಿನಿಮಾಯಿಂದ ಆಚೆ ಬರೋದಕ್ಕೆ ಒಂದು 10 ನಿಮಿಷ ಆಯಿತು. ತುಂಬ ಕನೆಕ್ಟ್ ಆಗಿಬಿಟ್ವಿ. ಮೀನ್ಸ್ ಎಮೋಷ್ನಲಿ ಎಲ್ರಿಗೂ ಹತ್ರ ಆಗುವಂಥ ಮೂವಿ ಅಂತಲೇ ಹೇಳ್ಬೋದು. ಲೈಕ್ ಮಿಡಲ್ ಕ್ಲಾಸ್ ಅಂತ ಅಲ್ಲ, ಎಲ್ರಿಗೂ ಹತ್ರ ಆಗುತ್ತೆ. ಆ್ಯಂಡ್ ಎಷ್ಟೊಂದು ಸೋಷಿಯಲ್ ಕಾಸ್ ಮೆಸೇಜ್ ಕೂಡ ಇದೆ. ಲೈಕ್ ಹಿಟ್ ಆ್ಯಂಡ್ ರನ್ ಕೇಸ್ ನಾವು ತುಂಬ ನೋಡಿರ್ತೀವಿ ಅಲ್ಲ. ಸೊ ಅವ್ರ ಫ್ಯಾಮಿಲಿ ಹೇಗೆ ಸಫರ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು. ಸ್ಪೆಷಲಿ ನಮ್ಮ ರಾಕೇಶ್ ಅಡಿಗ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ವಿಭಿನ್ನ ಪಾತ್ರದಲ್ಲಿ ಅವ್ರನ್ನ ನೋಡಿದ್ದು ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಆ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ತುಂಬ ಖುಷಿ ಆಯಿತು ನೋಡಿ. ಎಲ್ಲರಿಗೂ ನಮಸ್ಕಾರ. ನನಗೆ ಇದು ಒಂಥರ ನನ್ನ ಸ್ನೇಹಿತರು ಮಾಡಿರೋ ಸಿನಿಮಾ. ಪ್ರತಿಯೊಬ್ಬರು, ರಾಕೇಶ್ ಇರ್ಬೋದು, ತೇಜು ಇರ್ಬೋದು, ಸುನೀಲ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಪ್ರತಿಯೊಬ್ಬರು ನನ್ನ ಸ್ನೇಹಿತರು ಮಾಡಿರೋದು. ಅದು ನನಗೆ ತುಂಬ ಎಮೋಷ್ನಲ್ ವಿಚಾರ ಇದು. ಅದ್ರ ಜೊತೆಗೆ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಸಂದೀಪ್ ವಲ್ಲೂರಿ ಅವರ ಸಿನಿಮಾಟೋಗ್ರಫಿ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಂಥ ಒಂದು ಸಿನಿಮಾಕ್ಕೆ ಹೆಚ್ಚಿನ ಮಟ್ಟ ಜನನ ರೀಚ್ ಆಗಬೇಕು. ಜನ ರೀಚ್ ಆಗಿ ಇದೊಂದು ಒಳ್ಳೆ ಸಿನಿಮಾ ಆಗಲಿ ಅಂತ ನನಗೆ ಇಷ್ಟ ಇದೆ. ತುಂಬ ಒಳ್ಳೆ ಪ್ರಯತ್ನ, ತುಂಬ ಒಳ್ಳೆ ಸಿನಿಮಾ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ಸೊ ಜಸ್ಟ್ ಮರ್ಯಾದೆ ಪ್ರಶ್ನೆ ಸಿನಿಮಾನ ನೋಡ್ಕೊಂಡು ಬಂದಿದ್ದು. ಸುಮಾರು ಒಳ್ಳೊಳ್ಳೆ ವಿಚಾರಗಳಿದೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ. ಮೊದಲನೇದು ಅವ್ರು ಏನು ಅಂದ್ಕೊಂಡಿದ್ರು ಕಾನ್ಸೆಪ್ಟ್ ಡೆಲಿವರಿ ಮಾಡಬೇಕು ಅಂತ. ಅಂದರೆ ಕುಡಿದು ಓಡಿಸೋದ್ರಿಂದ ಎಷ್ಟೆಲ್ಲ ಅಪಘಾತಗಳಾಗತ್ತೆ, ಎಷ್ಟೆಲ್ಲ ತೊಂದರೆಗಳಾಗತ್ತೆ, ನೋವುಗಳಾಗತ್ತೆ, ಎಷ್ಟು ಜೀವ ಎಲ್ಲ ಹೋಗಿರೋದನ್ನು ನಾವು ನೋಡ್ತಾನೆ ಬರ್ತಾಯಿದ್ದೀವಿ. ಸೊ ಬರೀ ಕುಡಿದು ಓಡಿಸೋದಷ್ಟೇ ಅಲ್ಲ, ಓಡಿಸುವಾಗ ನಾರ್ಮಲಾಗಿ ಓಡಿಸುವಾಗ್ಲೂ ತುಂಬ ಕೇರ್ಫುಲ್ಲಾಗಿರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎರಡನೇದು ಐ ಥಿಂಕ್ 5 ಜನ ಹುಡುಗರ ಕ್ಯಾರೆಕ್ಟರ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಎಸ್ಪೆಷಲಿ ಸತೀಶ್, ಸೂರಿ, ಮಂಚನ್ ಕ್ಯಾರೆಕ್ಟರು, ಅವ್ರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ. ಆ್ಯಂಡ್ ದ ವೇ ಅವರು ಜೊತೆಗೆ ನಿಲ್ಲೋದು ಆ್ಯಂಡ್ ಇಟ್ಸ್ ವೆರಿ ನೈಸ್. ಅಂದರೆ ಒಂದು ಮೇಜರ್ ಟ್ವಿಸ್ಟ್ ಬರುತ್ತೆ, ಅದರಿಂದ ಐ ಥಿಂಕ್ ಸಿನಿಮಾ ಬೇರೆ ಥರನೇ ಹೋಗುತ್ತೆ. ಆ್ಯಂಡ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನನಗೆ ಹೋಗ್ತಾ ಇದ್ದಿದ್ದೇ ಗೊತ್ತಾಗಲಿಲ್ಲ. ಆ್ಯಂಡ್ ಒಂದೊಂದು ಎಲಿಮೆಂಟೂ ಡೈಲಾಗ್ಗಳಲ್ಲಿ ನಗುರು ಬರ್ಸತ್ತೆ. ಆ್ಯಂಡ್ ಥರ ತೀರಾ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಕನೆಕ್ಟ್ ಆಗುವಂಥ ಸಿನಿಮಾ ಮರ್ಯಾದೆ ಪ್ರಶ್ನೆ. ನಾಗರಾಜ್ ಸರ್, ಕಂಗ್ರ್ಯಾಚುಲೇಷನ್ಸ್. ತುಂಬ ಒಳ್ಳೆ ಸಿನಿಮಾನ ಮಾಡಿದ್ದೀರಾ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಡೀ ಸಿನಿಮಾದಲ್ಲಿ ಮಾಡುವಂಥ ಪ್ರತಿಯೊಬ್ಬರು ಕಲಾವಿದರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಡಿಯನ್ಸಿಗೆ ಇಷ್ಟೇ ಕೇಳೋದು, ಸಿನಿಮಾನ ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಯಾಕಂದರೆ ತುಂಬ ಒಳ್ಳೆ ಸಿನಿಮಾ ಮಾಡಿದಾಗ ಐ ಥಿಂಕ್ ನಮ್ಮೆಲ್ಲರ ಸಪೋರ್ಟ್ ಈ ತಂಡಕ್ಕೆ ಸಿಕ್ಕಿದಾಗ ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾನೆ ಹೋಗುತ್ತೆ. ಪ್ರದೀಪಾ, ಮೆನಿ ಕಂಗ್ರ್ಯಾಚುಲೇಷನ್ಸ್. ಇದೇ ಥರ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು, ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ನನಗೆ ಬರಲಿ ಅಂತ ಹೇಳಿ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಮರ್ಯಾದೆ ಪ್ರಶ್ನೆ ಅನ್ನೋ ಸಿನಿಮಾನ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ಸಿನಿಮಾ. ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಸಿನಿಮಾ. ಪ್ರತಿಯೊಬ್ಬರು ನೋಡಬೇಕು. ಯಾಕಂದರೆ ಸಾಕಷ್ಟು ಕೇಸಸ್ ಆಗ್ತಾ ಇರುತ್ತೆ. ನಾವು ತುಂಬ ಜನ ಫ್ರೆಂಡ್ಸ್ ಸರ್ಕಲಲ್ಲೂ ಕೇಳಿರ್ತೀವಿ. ಅದು ಲಾಸ್ಟಲ್ಲಿ ಕೆಲವಷ್ಟು ಜೀವಗಳು ಹೋಗ್ಬೋದು ಅಥವಾ ಆಕ್ಸಿಡೆಂಟ್ಸ್ ಕೂಡ ಆಗ್ಬೋದು. ಸೊ ಆ ಥರ ಒಂದು ಮೆಸೇಜ್ ಇಟ್ಕೊಂಡು ಒಂದು ಕತೆ ಹೇಳುವಂಥ ಒಂದು ಸಿನಿಮಾ. ಅದಲ್ಲದೆ ಪ್ರತಿಯೊಂದು ಕಲಾವಿದರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಸಿನಿಮಾದಲ್ಲಿ. ತುಂಬ ದೊಡ್ಡ ತಾರಾಗಣ ಇದೆ ಸಿನಿಮಾದಲ್ಲಿ. ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಒಬ್ಬೊಬ್ಬರು ಹೆಸರು ತೊಗೊಳಕ್ಕಾಗಲ್ಲ, ಯಾಕಂದರೆ ಅಷ್ಟು ಜನ ಇದ್ದಾರೆ. ಸೊ ಸಖತ್ ಸ್ಟುಡಿಯೋ, ಹಾಗೆ ನಾಗರಾಜ್ ಅವರಿಗೆ ಮತ್ತು ಇಡೀ ತಂಡಕ್ಕೆ, ಎಲ್ಲ ಕಲಾವಿದರಿಗೆ ಆಲ್ ದಿ ವೆರಿ ಬೆಸ್ಟ್. ಒಂದು ಮಿಡಲ್ ಕ್ಲಾಸ್ ಕತೆ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ, ನಾನು ಗಾನವಿ. ಸೊ ಆಡಿಯನ್ಸಿಗೆ ನಾನು ಏನು ಹೇಳ್ಬೋದು ಅಂದರೆ, ಸಖತ್ತಾಗಿತ್ತು ಸಿನಿಮಾ. ಶುಡ್ ವಾಚ್ ಮರ್ಯಾದೆ ಪ್ರಶ್ನೆ. ಆ್ಯಂಡ್ ಟೀಮಿಗೆ ನಾನೇನು ಹೇಳ್ಬೋದು ಅಂದರೆ, ಫಸ್ಟ್ ಆಫ್ ಆಲ್ ಈ ಥರದೊಂದು ಪ್ರಾಡಕ್ಟು ಕೊಟ್ಟಿರೋ
ಪ್ರದೀಪ್ ಪ್ರೊಡ್ಯೂಸರ್ ಅವರಿಗೆ ಸಖತ್ ಸ್ಟುಡಿಯೋ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜನಗಳಿಗೆ ಹಾನೆಸ್ಟಾಗಿ ಈ ಸಿನಿಮಾನ ರೀಚ್ ಮಾಡೋ ಪ್ರಯತ್ನ ಎಲ್ಲ ರೀತಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಪ್ರದೀಪ್. ಆ್ಯಂಡ್ ಸಿನಿಮಾಟೋಗ್ರಫರ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬ್ಯೂಟಿಫುಲ್ಲಾಗಿ ಇಮೋಷನ್ಸ್ನ ಕ್ಯಾಪ್ಚರ್ ಮಾಡಿದ್ದೀರಾ, ಬ್ಯಾಂಗ್ಳೂರನ್ನ ತೋರಿಸಿದ್ದೀರಾ, ಅಷ್ಟು ಚೆನ್ನಾಗಿ ತೋರಿಸಿದ್ದೀರಾ. ತುಂಬ ಖುಷಿ ಆಯಿತು ಒಂದು ಸಿನಿಮಾನ ಪ್ರೆಸೆಂಟ್ ಮಾಡಿರೋ ರೀತಿ. ದೆನ್ ಮರ್ಯಾದೆ ಪ್ರಶ್ನೆ ಅಂತ ಬಂದ ತಕ್ಷಣ, ಮರ್ಯಾದೆ ಅಂದ ತಕ್ಷಣ ನಾವು ಮಿಡಲ್ ಕ್ಲಾಸ್ ಅವರು ತುಂಬ ಯೋಚನೆ ಮಾಡ್ತೀವಿ. ಸೊ ಯಾವತ್ತೂ ಅದು ಮರ್ಯಾದೆಯಿಂದ ಬದುಕಿದ್ರೆ ಯಾವತ್ತೂ ತಪ್ಪು ದಾರಿಗೆ ತಗೊಂಡು ಹೋಗಲ್ಲ. ಆ್ಯಂಡ್ ತಡವಾದರೂ ಸರಿಯಾದ ದಾರಿಗೆ ತಗೊಂಡು ಹೋಗುತ್ತೆ ಅನ್ನೋ ಮೆಸೇಜ್ ಇದರಲ್ಲಿದೆ. ಹಲವಾರು ಮೆಸೇಜ್ ಇದೆ. ಆ್ಯಂಡ್ ಎಲ್ಲ ಆಡಿಯನ್ಸು ಬಂದು ನೋಡಿ ಇದನ್ನು ಸಾಕಷ್ಟು ಜನಗಳಿಗೆ ತೋರಿಸ್ಬೇಕು, ಶೇರ್ ಮಾಡಬೇಕು. ದೆನ್ ಈ ಮಿಡಲ್ ಕ್ಲಾಸ್ ಲೈಫ್ನ ತೋರಿಸಿದ್ದಾರೆ ಅಂದರೆ ಆರ್ಟಿಸ್ಟಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ತುಂಬ ರಿಯಲಿಸ್ಟಿಕ್ ಆಗಿ ಅವರು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಅದರೊಳಗೆ ಇನ್ವಾಲ್ವ್ ಆಗಿದ್ದಾರೆ, ಆ್ಯಕ್ಟೇ ಮಾಡಿಲ್ಲ. ಹಾಗಾಗಿ ತುಂಬ 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 ಕನೆಕ್ಟ್ ಆಯಿತು ನನಗೆ. ಆ್ಯಂಡ್ ತೇಜು ಡೆಫಿನೆಟ್ಲಿ ಅವ್ರನ್ನ ನಾನು ಗಂಟು ಮುಟೆ ಸಿನಿಮಾದಿಂದ ನಾನು ಲೈಕ್ ಮಾಡ್ತಾಯಿದ್ದೀನಿ. ದೆನ್ ರಾಕೇಶ್ ಅಡಿಗ ಅವರು ಬ್ಯೂಟಿಫುಲ್. ಆ್ಯಂಡ್ ಪೂರ್ಣ ಅವರು ತುಂಬ ಚೆನ್ನಾಗಿ ಆ ಇನೋಸೆನ್ಸ್ ಬಾಯ್ ಫ್ರೆಂಡ್ ರೋಲ್ ತುಂಬ ಚೆನ್ನಾಗಿತ್ತು. ದೆನ್ ಅಪ್ಪ ಅಮ್ಮ ಅದೊಂದು ಫ್ಯಾಮಿಲಿ. ಆ್ಯಂಡ್ ಹೈಯರ್ ಡೈರೆಕ್ಟರ್ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಯು ನಾಗರಾಜ್ ಅವರೇ. ಯಾಕೆ ಅಂದರೆ ಈ ಒಂದು ಕಂಟೆಂಟ್ನ ತೆಗೆಯೋದು ತುಂಬ ಕಷ್ಟವಾದ ಸಬ್ಜೆಕ್ಟು. ತುಂಬ ಚೆನ್ನಾಗಿ ನೀಟಾಗಿ ಸೂಕ್ಷ್ಮತೆಯನ್ನು ಇಟ್ಕೊಂಡು ಈ ಸಿನಿಮಾನ ನಮಗೆ ರೀಚ್ ಮಾಡಿಸಿದ್ದೀರಾ. ತುಂಬ ಥ್ಯಾಂಕ್ ಯು. ಸ್ಪೆಷಲ್ ಮೂಮೆಂಟ್ ಅಂದರೆ ಕಾಫಿ ಕುಡಿಯೋದು, ಆ ಕಾಫಿ ಕೊಟ್ಟ್ಯಾ ಅಂತ ಕೇಳೋದು, ಇವೆಲ್ಲ ಮಿಡಲ್ ಕ್ಲಾಸಲ್ಲಿರೋ ಚಿಕ್ಕ ಪುಟ್ಟ ಸನ್ನಿವೇಶಗಳನ್ನ ತುಂಬ ಅದ್ಭುತವಾಗಿ ಅವರು ಅಬ್ಸರ್ವ್ ಮಾಡಿದ್ದಾರೆ, ಅದನ್ನು ತೆರೆ ಮೇಲೆ ತಂದಿದ್ದಾರೆ, ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ಸಚ್ ಅ ಬ್ಯೂಟಿಫುಲ್ ಸಿನಿಮಾ. ಥ್ಯಾಂಕ್ ಯು ನಾಗರಾಜ್ ಅವರೇ ಫಾರ್ ಎವ್ರಿಥಿಂಗ್, ಫಾರ್ ಆಲ್ ದ ಸ್ಟೋರಿ ಟೆಲ್ಲಿಂಗ್. ಆ್ಯಂಡ್ ಇಡೀ ತಂಡದವರಿಗೆ ಯಾರಾದರೂ ಮಿಸ್ ಮಾಡಿದರೆ, ಯಾರಿಗಾದರೂ ಕ್ಯಾಬ್ ಡ್ರೈವರ್ ಆ್ಯಂಡ್ ಸೋ ಮೆನಿ ಪೀಪಲ್ ಎಲ್ಲರೂ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರದೊಂದು ಪ್ರಾಡಕ್ಟು, ಈ ಥರದೊಂದು ಸಿನಿಮಾ ಎಷ್ಟೋ ದಿನಗಳ ಆದಮೇಲೆ ನಾನು ನೋಡ್ತಾ ಇರೋದು. ಥರೋಲಿ ವಿ ಎಂಜಾಯ್ಡ್. ಒಂದು ಒಳ್ಳೆ ಮೆಸೇಜು ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲ ಥರ ಒಂದು ಆಡಿಯನ್ಸಿಗೆ ಬೇಕಾಗಿರೋ ಒಂದು ಸಿನಿಮಾ ಇದು. ದಯವಿಟ್ಟು ಎಲ್ಲ ಬಂದು ಸಿನಿಮಾನ ನೋಡಿ ಅಂತ ಕೇಳೋದಿಲ್ಲ, ಬಟ್ ಈ ಸಿನಿಮಾದಲ್ಲಿ ಏನಿದೆ ಅಂತ ಹೇಳಿ ನಾನು ಹೇಳಿದ್ದೀನಿ. ನೀವು ಡಿಸೈಡ್ ಮಾಡ್ಕೋಬೇಕು ವೆದರ್ ಯು ಹ್ಯಾವ್ ಟು ಕಮ್ ಆ್ಯಂಡ್ ಸಿ. ಅದ್ಭುತವಾದಂಥ ಸಿನಿಮಾ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೀಡಿಯಾ ಫಾರ್ ಸಪೋರ್ಟಿಂಗ್. ನಮಸ್ಕಾರ ಎಲ್ರಿಗೂ. ಈಗ ತಾನೇ ಮರ್ಯಾದೆ ಪ್ರಶ್ನೆ ಅಂತ ಒಂದು ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ. ಮರ್ಯಾದೆ ಪ್ರಶ್ನೆ ಬರೀ ಹೈ ಕ್ಲಾಸು ಮಿಡಲ್ ಕ್ಲಾಸಿಗೆ ಮಾತ್ರ ಅಲ್ಲ. ಐ ಥಿಂಕ್ ಮರ್ಯಾದೆ ಹೋದರೆ ಎಲ್ಲ ಕ್ಲಾಸ್ಗೂ ಆ್ಯಕ್ಚುಲಿ ವಹಿಸುತ್ತೆ ಅದು. ವೆನ್ ಇಟ್ ಕಮ್ಸ್ ಟು ಒಂದು ಲೈಫ್, ನಮ್ಮದೊಂದು ಜೀವ, ಇದು ಒಂದೇ ಜೀವ, ಒಂದೇ ಸಾರಿ ನಾವು ಬಾಳೋದು, ಆ್ಯಂಡ್ ಒಂದು ಸಾರಿ ಹೋದರೆ ಮುಗೀತು ಅಂತ ಅರ್ಥ ಅಲ್ವಾ. ಸೊ ಆ ಒಂದು ಮೆಸೇಜ್ ಏನಿದೆ ಅಲ್ಲ, ಥ್ರೂ ಒಂದು ನಮ್ಮ ಲೈಫಲ್ಲಿ ಆಗೋ ಇನ್ಸಿಡೆಂಟ್, ಸ್ಪೆಷಲಿ ಹಿಟ್ ಆ್ಯಂಡ್ ರನ್ ಕೇಸ್, ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್, ಇಂಥದ್ರಲ್ಲೆಲ್ಲ ಹೇಗಾಗುತ್ತೆ ಅಂದರೆ ಡೆಫಿನೆಟ್ಲಿ ಒಂದು ಸಾರಿ ಏನಾದರೂ ಜೀವ ಹೋಯಿತು ಅಂದರೆ ದ್ಯಾಟ್ಸ್ ಇಟ್, ಯು ಕಾಂಟ್ ರಿಯಲಿ ಡೂ ಎನಿಥಿಂಗ್. ಸೊ ಇಂಥ ಟೈಮಲ್ಲಿ ದುಡ್ಡಿದ್ರೇ ನಡೆಯೋದು ಅಂತಲೂ ಒಂದು ಮೆಸೇಜ್ ತೋರಿಸಿದ್ದಾರೆ. ಸೊ ದುಡ್ಡೇ ದೊಡ್ಡಪ್ಪ ಅಂತ. ಬಟ್ ವಾಟ್ ಐ ಪರ್ಸ್ನಲಿ ಫೀಲ್ ಇಸ್ ಈ ಸಿನಿಮಾಲಿ ಏನು ತೆಗೆದಿದ್ದಾರೆ ಅಂದರೆ ಮಿಡಲ್ ಕ್ಲಾಸ್ಗೆ ಕಷ್ಟ ಅಲ್ಲ, ಈವನ್ ಅಪ್ಪರ್ ಕ್ಲಾಸ್ಗೂ ಒಂದು ಸರಿ ಈ ಥರ ಏನಾದರೂ ಒಂದು ಪ್ರಾಬ್ಲಮಲ್ಲಿ ಅವರು ಸಿಕ್ಕಾಕೊಂಡ್ರೆ ಎವ್ರಿಥಿಂಗ್ ಇಸ್ ಎಲ್ಲನೂ ನಶ್ವರ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಸಿಚುವೇಶನ್ನ ಇದರಲ್ಲಿ ತೋರಿಸಿದ್ದಾರೆ. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದಿ ಎಂಟೈರ್ ಟೀಮ್, ಸ್ಪೆಷಲಿ ನನ್ನ ಫ್ರೆಂಡ್ ಶೈನ್ ಶೆಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದೊಂದು ಚಿಕ್ಕ ರೋಲ್ ಇದ್ರೂ ಬಟ್ ವೆರಿ ಪ್ರಾಮಿನೆಂಟ್ ರೋಲ್ ಇದೆ. ಹಾಗೆಯೇ ಐ ವಾಂಟ್ ಟು ಥ್ಯಾಂಕ್ ದ ಎಂಟೈರ್ ಟೀಮ್ ಫಾರ್ ಇನ್ವೈಟಿಂಗ್ ಮೀ, ಆ್ಯಂಡ್ ಸ್ಪೆಷಲಿ ಡೈರೆಕ್ಟರ್, ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಾಡ್ ಬ್ಲೆಸ್ ದೆಮ್ ಆ್ಯಂಡ್ ಹೋಪ್ ದ ಸಿನಿಮಾ ಎಲ್ರಿಗೂ ತಲುಪಿ ಅಂತ ನಾನು ಆಶಿಸ್ತೀನಿ, ಬಿಕಾಸ್ ದೇರ್ಸ್ ಅ ಗುಡ್ ಮೆಸೇಜ್. ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಸೊ ಮಚ್. ಪ್ರದೀಪ್ ಅವರು ಮಾಡಿರುವಂಥ ಈ ಒಂದು ಸಿನಿಮಾ ಇಡೀ ತಂಡಕ್ಕೆ ನಾನೊಂದು ಕೃತಜ್ಞತೆಯನ್ನು ಹೇಳ್ತೀನಿ. ಯಾಕೆಂತಂದರೆ ಇವತ್ತು ಬ್ಯಾಂಗ್ಳೂರು ಮಹಾನಗರಕ್ಕೆ ಒಳ್ಳೆ ಸಂದೇಶ ಕೊಡುವಂಥ ಸಿನಿಮಾ, ಅದರೊಳಗೂ ಯುವಕರಿಗೆ, ಯುವತಿಯರಿಗೆ ಈ ಸಿನಿಮಾ ನೋಡಲೇಬೇಕಾದಂಥ ಸಿನಿಮಾ. ಅವರಿಗೆ ಯಶಸ್ಸು ಸಿಗಲಿ,
ಒಳ್ಳೆಯದಾಗಲಿ, ಮುಂದೆ ತೆಗೆಯುವಂಥ ಸಿನಿಮಾಗಳು ಅದು ಜಗತ್ ಪ್ರಸಿದ್ಧಿ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ, ಅವ್ರಿಗೆ ವಿಶ್ ಮಾಡ್ತೀನಿ. ಎಲ್ಲಿ ಸರ್ ಬನ್ನಿ, ಮೇಡಮ್ ಬನ್ನಿ 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 ಸರ್ ಸರ್ ಬನ್ನಿ ಪ್ಲೀಸ್. ಥ್ಯಾಂಕ್ ಯು ಬಾಯ್ ಕಡೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್ ನಮ್ಮೂರಿನ ಜೊತೆಲಿ ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಮರ್ಯಾದೆ ಪ್ರಶ್ನೆ ನೋಡ್ಕೊಂಡು ಬಂದ್ವಿ. ಮಿಡಲ್ ಕ್ಲಾಸ್ ಸ್ಟ್ರಗಲ್ಸು ಅಥವಾ ತುಂಬ ದುಡ್ಡು ಮಾಡಿದವ್ರದ್ದು ಒಂದು ಥಿನ್ ಲೈನ್ ಇರುತ್ತೆ, ಅದನ್ನು ತುಂಬ ಚೆನ್ನಾಗಿ ಟಚ್ ಮಾಡ್ತಾರೆ ಡೈರೆಕ್ಟರ್ ನಾಗರಾಜ್ ಅವರು. ಒಳ್ಳೆಯದಾಗಲಿ. ಫಸ್ಟ್ ಟೈಮ್ ಆರ್ ಜೆ ಪ್ರದೀಪ ಅವರು ಇದನ್ನು ಪ್ರೆಸೆಂಟ್ ಮಾಡ್ತಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿದೆ ಸಿನಿಮಾ. ಕತೆ ಕೂಡ ಅವರೇ ಬರ್ತಿದ್ದಾರೆ ಪ್ರದೀಪ್ ಅವರು. ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ. ಎಷ್ಟೊಂದು ಜನ ಆ್ಯಕ್ಟರ್ಸ್ ಇದ್ದಾರೆ, ಯಾರ ಹೆಸರು ತಗೊಂಡು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ ಈ ಸಿನಿಮಾದ ಶೋನ ಸ್ಟೀಲ್ ಮಾಡಿರೋದು ರಾಕೇಶ್ ಅಡಿಗ ಅವರು. ಐ ಥಿಂಕ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ತೇಜು ಬೆಲ್ವಾಡಿ ಅವರು ಸ್ಕ್ರೀನ್ ಮೇಲೆ ಸ್ಮೈಲ್ ಮಾಡ್ತಾ ಇದ್ರೆ ಗೊತ್ತಿಲ್ಲದೇನೋ ನಮಗೆ ನೋಡಿ ನನಗೂ ನಗು ಬರ್ತಾಯಿತ್ತು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ. ಪೂರ್ಣಚಂದ್ರ ಆ್ಯಂಡ್ ಸುನಿಲ್ ರಾವ್ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ರಾಕೇಶ್ ಅಡಿಗ ಅವರು ತುಂಬ ಸರ್ಪ್ರೈಸಿಂಗ್ ಅನ್ನಿಸ್ತು ನನಗೆ ಅವ್ರ ಕಾಸ್ಟಿಂಗು. ಸುನಯನ ಸುರೇಶ್ ಅವರು ಕಾಸ್ಟ್ ಮಾಡಿರೋದು ಸಿನಿಮಾಗೆ. ಆ್ಯಂಡ್ ಪ್ರಭು ಮುನ್ಕೂರ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ ಸಿನಿಮಾಗೆ. 100 ಡೇಸ್ ಮರ್ಯಾದೆ ಪ್ರಶ್ನೆ. ಎಲ್ಲರೂ ಸಿನಿಮಾನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಆ್ಯಂಡ್ ಮರ್ಯಾದೆ ಪ್ರಶ್ನೆ ಒಂಥರ ಐ ಥಿಂಕ್ ಒಂದು ತುಂಬ ಹೊಸತನ ಇದೆ. ಇದನ್ನು ಎಲ್ಲರೂ ಥಿಯೇಟ್ರಿಗೆ ಬಂದು ಎಕ್ಸ್ಪ್ಲೋರ್ ಮಾಡಬೇಕು. ಎಲ್ಲ ಆ್ಯಕ್ಟರ್ಸು ಹ್ಯಾಟ್ಸ್ ಆಫ್. ಪ್ರಭು, ತೇಜು ಬೆಲ್ವಾಡಿ ಆ್ಯಂಡ್ ರಾಕೇಶ್, ಪೂರ್ಣ, ಅಮೇಝಿಂಗ್ ಪರ್ಫಾರ್ಮೆನ್ಸಸ್. ಕಂಗ್ರ್ಯಾಚುಲೇಷನ್ಸ್ ಪ್ರದೀಪ್ ಆ್ಯಂಡ್ ಶ್ವೇತಾ ಅವರಿಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಈಗಷ್ಟೇ ನಾನು ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡಿದೆ. ಅಫ್ಕೋರ್ಸ್ ನಮ್ಮ ತಂದೆ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಪಾತ್ರದಲ್ಲಿ. ಸೊ ಅದಲ್ಲದೇ ಆ್ಯಸ್ ಅನ್ ಆಡಿಯನ್ಸ್ ಇಫ್ ಐ ಹ್ಯಾವ್ ಟು ಸೇ, ನನಗೆ ತುಂಬ ಇಷ್ಟ ಆಗಿದ್ದು ಇತ್ತೀಚಿನ ಕನ್ನಡ ಸಿನಿಮಾ ಮರ್ಯಾದೆ ಪ್ರಶ್ನೆ. ನನ್ನ ಫ್ರೆಂಡ್ಸ್ ಮಾಡಿದ್ದಾರೆ ಅಥವಾ ನನ್ನ ಫ್ರೆಂಡ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಥವಾ ನಮ್ಮಪ್ಪ ಆ್ಯಕ್ಟ್ ಮಾಡಿದ್ದಾರೆ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಬಟ್ ಕ್ಲೀನಾಗಿದೆ ಸಿನಿಮಾ, ಎಲ್ಲೂ ಬೋರ್ ಆಗಲ್ಲ. ಒಬ್ರೊಬ್ರದ್ದು ಆ್ಯಕ್ಟಿಂಗ್ ಸಖತ್ತಾಗಿದೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸುಮ್ಮನೆ ಏನೋ ಕ್ಯಾರೆಕ್ಟರ್ ತೋರಿಸ್ಬೇಕು, ಇಂಥವ್ರನ್ನ ಹಾಕ್ಕೊಂಬಿಡೋಣ ಅಂಥವ್ರನ್ನ ಹಾಕ್ಕೊಂಬಿಡೋಣ ಅಂತ ಹಾಕ್ಕೊಂಡಿಲ್ಲ. ಪಾತ್ರಕ್ಕೆ ತಕ್ಕಂತೆ ಅವ್ರು ಕಾಸ್ಟಿಂಗ್ ಮಾಡಿದ್ದಾರೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಜನ ಕನ್ನಡ ಸಿನಿಮಾ ಚೆನ್ನಾಗಿರಲ್ಲ ಅಥವಾ ಹೊಸ ಸಿನಿಮಾಗಳು ಏನು ಅಂಥದ್ದೇನು ಬರ್ತಾ ಇಲ್ಲ ಅಂತ ಹೇಳೋರು, ದಯವಿಟ್ಟು ಈ ಸಿನಿಮಾ ನೋಡಿ. ಕನ್ನಡ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಬಂದಿರೋಂಥ ಸಾಕಷ್ಟು ಒಳ್ಳೆ ಸಿನಿಮಾ ಭೈರತಿ ರಣಗಲ್, ಬಗೀರಾ, ಅದ್ರ ಜೊತೆಗೆ ಮರ್ಯಾದೆ ಪ್ರಶ್ನೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಇವತ್ತು ನೋಡಿದ್ದೀನಿ, ಇನ್ನೊಂದು ಸತಿ ನೋಡ್ತೀನಿ ನನ್ನ ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಇನ್ನೊಂದು ಸತಿ ನೋಡ್ತೀನಿ. ಖಂಡಿತವಾಗ್ಲೂ ಎಲ್ಲರೂ ನೋಡ್ಬೋದಂಥ ಸಿನಿಮಾ ಮರ್ಯಾದೆ ಪ್ರಶ್ನೆ. ಸೊ ಆಲ್ ದ ವೆರಿ ಬೆಸ್ಟ್. ಜಾಲಿ ಫುಲ್ ಮರ್ಯಾದೆ ಪ್ರಶ್ನೆ ಸೂಪರ್. ಮರ್ಯಾದೆ ಪ್ರಶ್ನೆ ಸಿನಿಮಾ ಇತ್ತಾನೆ ನೋಡ್ಕೊಂಡು ಬಂದೆ. ವೆರಿ ರಿಫ್ರೆಶಿಂಗ್, ತುಂಬ ಹೊಸದಾಗಿದೆ. ಮತ್ತು ಒಂದಷ್ಟು ನಟರನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಯಿತು. ರಾಕೇಶ್ ಅವರು, ಸುನಿಲ್ ರಾವ್ ಅವರು ತುಂಬ ದಿನಗಳಾದಮೇಲೆ ಮತ್ತೆ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೊಂಡ್ರು. ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಸ್ಪೆಷಲಿ ನನಗೆ ತುಂಬ ಇಷ್ಟ ಆಯಿತು. ಮತ್ತು DOP ಅವ್ರ ಕೆಲಸ, ಸಿನಿಮ್ಯಾಟೋಗ್ರಾಫರ್ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನಿಸ್ತು. ಎಲ್ಲೂ ಕೂಡ ಬೋರ್ ಆಗದೆ ಎಡಿಟ್ನ ತುಂಬ ಕ್ರಿಸ್ಪಾಗಿ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ. ಆಲ್ರೆಡಿ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಮರ್ಯಾದೆ ಪ್ರಶ್ನೆ ಅಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಸಿನಿಮಾ ಇದು. ಬರೀ ಅಷ್ಟೇ ಆದರೆ ಸಾಲದು, ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು. ಅಂದರೆ OTT ಆ್ಯಸ್ ಆಲ್ವೇಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಇದನ್ನು, OTTಗೆ ಬರಲಿ ಅವಾಗ ನೋಡೋಣ ಅಂತ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡಿದ್ರೆ ಐ ಡೋಂಟ್ ಥಿಂಕ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ವಿಲ್ ಗ್ರೋ. ಹಾಗಾಗಿ ಮನಸ್ಪೂರ್ವಕವಾಗಿ ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಎಲ್ಲ ಥಿಯೇಟ್ರಿಗೆ ಬಂದು ಮರ್ಯಾದೆ ಪ್ರಶ್ನೆಯನ್ನು ನೋಡಿ. ಥ್ಯಾಂಕ್ ಯು. ಮರ್ಯಾದೆ ಪ್ರಶ್ನೆ ಈಗಷ್ಟೇ ನಾವು ನೋಡ್ಕೊಂಡು ಬಂದ್ವಿ. ಈ ಸಿನಿಮಾ ಬಗ್ಗೆ ಆನೆಸ್ಟಾಗಿ ಹೇಳಲಿಲ್ಲ ಅಂದರೆ ಅದು ನಮ್ಮ ಮರ್ಯಾದೆ ಪ್ರಶ್ನೆ ಆಗೋಗುತ್ತೆ. ಸೊ ಒಂದು ಮಿಡಲ್ ಕ್ಲಾಸ್ ಓರಿಯೆಂಟೆಡ್ ಸಬ್ಜೆಕ್ಟು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪಾತ್ರಗಳನ್ನ ಸಬ್ಜೆಕ್ಟಿಗೆ ತಕ್ಕಂತೆ ಎಳೆದಿದ್ದಾರೆ. ಡೈರೆಕ್ಟ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. DOP ವರ್ಕ್ ತುಂಬ ಚೆನ್ನಾಗಿದೆ. ಕಲಾವಿದರ ಗುಂಪು ಅದ್ಭುತವಾಗಿ ನಟನೆಯನ್ನು ಮಾಡೋದ್ರ ಮುಖಾಂತರ ನಮ್ಮೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ದೊಡ್ಡ ಸಿನಿಮಾಗಳ ನಡುವೆ ಈ ಥರ ಒಂದು ಸಣ್ಣ ಸಿನಿಮಾ ಪ್ರಯತ್ನದ ಮುಖಾಂತರ ಬಂದಿದೆ. ಖಚಿತವಾಗಿಯೂ ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಮ್ಗೆ ಯಾರಿಗೂ ಮೋಸ ಆಗಲ್ಲ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಜೊತೆಗೆ ಒಂದು ಮೆಸೇಜ್ ಕೊಡುತ್ತೆ. ಒಂದು ಕುಟುಂಬ ಒಂದು ವಿಚಾರದಲ್ಲಿ ಸಫರ್ ಹೇಗೆ ಆಗ್ತಾರೆ
ಸೊ ನಾವೆಷ್ಟು ಎಚ್ಚರಿಕೆಯಿಂದ ಇರಬೇಕು, ಈ ಎಲ್ಲ ಸಂದೇಶವನ್ನು ಕೊಟ್ಟಿರುವಂತಹ ಸಿನಿಮಾ ಮರ್ಯಾದೆ ಪ್ರಶ್ನೆ. ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ನಿಮ್ಮಂತ ಮನವಿ ಮಾಡ್ಕೊಳ್ತೀನಿ. ಹೊಸ ಹೊಸ ಸಿನಿಮಾಗಳು ಬರ್ತಾ ಇದೆ. ಸೊ ಆ ಹೊಸ ಸಿನಿಮಾಗಳಿಗೂ ಕೂಡ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಮರ್ಯಾದೆ ಪ್ರಶ್ನೆ. ಥ್ಯಾಂಕ್ ಯು. ನೋಡೋಕ್ಕೂ ಮುಂಚೆ ಒಂದು ಹೇಳಬೇಕು, ನಾನು ಮತ್ತು ರಾಖಿ ಇಬ್ಬರೂ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ. ಈ ಮೂವಿ ನೋಡಿ ಪ್ರೌಡ್ ಫೀಲ್ ಬರುತ್ತೆ ನಿಮಗೆ. ನನ್ನ ಫ್ರೆಂಡ್ ರಾಖಿ ಅಂತ ಹೇಳ್ಕೊಳಕ್ಕೆ ಅಂತ ರಾಖಿ ಹೇಳ್ದೆ. ಆ್ಯಕ್ಚುಲಿ ಮೂವಿ ನೋಡಾದ್ಮೇಲೆ ಅನಿಸಿದೆ ನಿಜವಾಗ್ಲೂ ನನಗೊಂದು ಪ್ರೌಡ್ ಫೀಲ್ ಬರ್ತಿದೆ. ಆ್ಯಂಡ್ ನಾನು ಈ ಮೂವಿನ ಒಂದಿಲ್ಲ ಅಂದರೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಮೂವಿ ಮುಗ್ದಾದ್ಮೇಲೆ ಒಂದು ಲಾಸ್ಟ್ ಲೈನ್ ಬರುತ್ತಲ್ಲ, ಆ ಲೈನ್ ನೋಡೋಕ್ಕೋಸ್ಕರನಾದರೂ ಎಲ್ಲರೂ ಮೂವಿಗೆ ಹೋಗಿ ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ರಾಖಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಉದಯ್ ಸೂರ್ಯ. ಹಾಯ್ ನಮಸ್ಕಾರ, ನಾನು ಕಾಮಿಡಿ ಲೋಕೇಶ್ ಮಾತಾಡ್ತಾ ಇರೋದು. ಓಕೆ, ಸಿನಿಮಾ ತುಂಬ ಚೆನ್ನಾಗಿತ್ತು. ಎಲ್ಲ ನಟರು ಎವ್ರಿಬಡಿ ಈಸ್ ಆ್ಯಕ್ಟೆಡ್ ರಿಯಲಿ ವೆಲ್. ರಾಕೇಶ್ ಇರಲಿ, ಶೈನ್ ಇರಲಿ, ಶ್ವೇತಾ ಅವ್ರು ಇರಲಿ, ಇಲ್ಲ ಎಲ್ಲ ಆ್ಯಕ್ಟರ್ಸ್, ಪ್ರಭು ಇರಲಿ, ದೇವ್ ಡನ್ ಆ್ಯನ್ ಆ್ಯಪ್ ಜಾಬ್. ಸ್ಟೋರಿ ಸಖತ್ತಾಗಿದೆ, ಸ್ಕ್ರೀನ್ ಪ್ಲೇನೂ ಚೆನ್ನಾಗಿ ಹೋಗುತ್ತೆ. ಸೊ ಇಟ್ಸ್ ಅ ಗುಡ್ ಮೂವಿ ವಿತ್ ಅ ಮೆಸೇಜ್. ಇಂಥ ಮೂವಿ ವರ್ಕ್ ಆಗಿಲ್ಲ ಅಂದರೆ ಮರ್ಯಾದೆ ಪ್ರಶ್ನೆಗಳು ಏನೋ ಒಂದು ಮಾಡಿ. ಬಟ್ ಸೂಪರ್ ಆಗಿದೆ ಮೂವಿ, ಭಾಳ ಖುಷಿ ಆಯ್ತು ಆ್ಯಕ್ಚುಲಿ. ಸೊ ನಮ್ಮ ಒಂದು ಈ ಮೂವಿ ನೋಡಿ ಆ್ಯಕ್ಚುಲಿ ಯಾವ ಕ್ಯಾಟಗರಿಯವರು ರಿಯಲ್ ಲೈಫಲ್ಲಿ ಕಷ್ಟಪಡ್ತಿದ್ದಾರೆ, ಅವ್ರು ಹೇಗೆ ಸ್ಟ್ರಗಲ್ ಮಾಡ್ತಿದ್ದಾರೆ ದುಡ್ಡಿಗೋಸ್ಕರ. ಈ ಒಂದು ದುಡ್ಡು ಎಷ್ಟು ಪ್ರಾಮುಖ್ಯತೆ ಇದೆ, ನಮ್ಮ ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ಭಾಳ ಅದ್ಭುತವಾಗಿ ತೆಗೆದಿದ್ದಾರೆ. ಇಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ರಾಕೇಶ್ ಸೂಪರ್ ಆಗಿದೆ. ದಯವಿಟ್ಟು ಸಪೋರ್ಟ್ ಮಾಡಿ ಇಂಥ ಒಳ್ಳೆ ಮೂವಿಗಳು. ಥಿಯೇಟ್ರಲ್ಲಿ ಬಂದು ದಯವಿಟ್ಟು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇಲ್ಲೆಲ್ಲ ಯಾರೆಲ್ಲ ವಿಡಿಯೋಗಳು ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಬ್ಲಾಗ್ಗಳಲ್ಲಿ ಈ ಮರ್ಯಾದೆ ಪ್ರಶ್ನೆ ಇದು ದಯವಿಟ್ಟು ನೋಡಿ. ನಮ್ಮ ಇಂಡಸ್ಟ್ರಿಗೆ ಮರ್ಯಾದೆ ಪ್ರಶ್ನೆ ಅಪ್ಪ, ಉಳಿಸಿ ಮಾನ ಉಳಿಸಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಆದರೂ ಪ್ರೀವಿಯಸ್ ವಿಡಿಯೋ ತುಂಬ ಚೆನ್ನಾಗಿತ್ತು. ಮರ್ಯಾದೆ ಪ್ರಶ್ನೆ ಭಾಳ ಚೆನ್ನಾಗಿತ್ತು. ಲೈಕ್ ನಾನು ಟೆಕ್ನಿಕಲ್ ಆಸ್ಪೆಕ್ಟು ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ನಾನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನಾನು ನೋಡೋಕ್ಕೆ ಹೋಗಲಿಲ್ಲ. ನಾನಲ್ಲಿ ಪರಕಾಯ ಪ್ರವೇಶ ಮಾಡಿಸ್ಬಿಟ್ಟಿಲ್ಲ, ಯಾಕೆಂದರೆ ನಾನು ಆ ಒಂದು ಸಿನಿಮಾದ ಒಂದು ಚೌಕಟ್ಟಲ್ಲಿ ನಾನು ಅಲ್ಲಿದ್ದೀನಿ, ಅಲ್ಲಿ ನಾನು ಜೀವಿಸ್ತಾ ಇದ್ದೀನಿ, ಅಲ್ಲಿ ಬಾಳ್ತಾ ಇದ್ದೀನಿ. ಈ ಪಾತ್ರಗಳೆಲ್ಲ ನನ್ನ ಸುತ್ತ ನಡೀತಾ ಇದ್ದಾವೆ. ಇದು ಆ್ಯಕ್ಚುಲಿ ಸಿನಿಮಾ ಪರದೆ ಮೇಲೆ ಇಲ್ಲ, ನನ್ನ ಮುಂದೆ ನಡೀತಾ ಇದೆ, ಇದು ನನ್ನ ಕಣ್ಣು ಮುಂದೆ ನಡೀತಾ ಇದೆ ಅನ್ನೋಷ್ಟು ಮಟ್ಟಿಗೆ ನೈಜವಾಗಿ ತೆಗೆದಿರೋಂಥ ಒಂದು ಸಿನಿಮಾ. ವೆರಿ ಬ್ಯೂಟಿಫುಲಿ ಮೇಡ್, ವೆರಿ ಬ್ರಿಲಿಯಂಟ್ಲಿ ಪರ್ಫಾರ್ಮ್ಡ್ ಬೈ ಎವ್ರಿ ಒನ್. ಆಲ್ ದ ಟೆಕ್ನಿಕಲ್ ಆಸ್ಪೆಕ್ಟ್ ನಾನು ಅವಾಗಲೇ ಹೇಳಿದಾಗ ಮಾತಾಡಬಾರ್ದು ಅಂದ್ಬಿಟ್ಟು, ಬಟ್ ಇಟ್ ಈಸ್ ಟಾಪ್ ನಾಚ್. ಐ ಥಿಂಕ್ ಜನಗಳ ಜೊತೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಲ್ಲ ನಾನು ಸುಳ್ಳು ಹೇಳ್ತಾ ಇಲ್ಲ ಈ ಸಿನಿಮಾ ಬಗ್ಗೆ. ಎಲ್ರಿಗೂ ಒಂದು ಏನೋ ಒಂದು ಅಪನಂಬಿಕೆ ಇದೆ. ಲೈಕ್ ಓಕೆ, ಬಂದವರೆಲ್ಲರೂ ಒಂದು ಸಿನಿಮಾ ಅವರು ಇಷ್ಟದವರು ಕರೆದಿರ್ತಾರೆ, ನೋಡಿಸ್ತಾರೆ, ನೋಡಾದ್ಮೇಲೆ ಅವ್ರ ಬಗ್ಗೆ ಏನಾದರೂ ಒಂದು ಏನೋ ಮುಲಾಜಿಗೆ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಬೇಕು ಅಂತ. ನೋ, ಐ ಆಮ್ ನಾಟ್ ಡೂಯಿಂಗ್ ದ್ಯಾಟ್. ಆಬ್ಲಿಗೇಷನ್ನಲ್ಲಂತೂ ದೇವರನ್ನೇ ಮಾತಾಡ್ತಿಲ್ಲ. ದಿಸ್ ಮೂವಿ ಈಸ್ ಬ್ಯೂಟಿಫುಲ್ ಆ್ಯಂಡ್ ಇದು ನಿಮ್ಮ ಜವಾಬ್ದಾರಿ. ನೀವು ಈ ಸಿನಿಮಾನ ಬೇರೆ ಒಂದು ಹಂತಕ್ಕೆ ತೊಗೊಂಡು ಹೋಗಬೇಕು, ಬೇರೆಯೇ ಒಂದು ರೀತಿಯಾದಂಥ ಕೊಡುಗೆ ಕೊಡುವಂಥ ಒಂದು ಸಿನಿಮಾ ಇದು ಕನ್ನಡ ಇಂಡಸ್ಟ್ರಿಗೆ. ಸೊ ಅಂಥ ಒಂದು ಕೊಡುಗೆ ಕೊಡುವಂಥ ಒಂದು ಸಿನಿಮಾನ ನಾವು ಬೇರೆ ಲೆವೆಲ್ಗೆ ನಾವು ತೊಗೊಂಡೋಗಿಲ್ಲ ಅಂದರೆ ಇದು ನಮ್ಮ ಮರ್ಯಾದೆ ಪ್ರಶ್ನೆ ಇದು. ಸೊ ದಯವಿಟ್ಟು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಕಮ್ ಟು ದ ಥಿಯೇಟರ್, ವಾಚ್ ದಿಸ್ ಬ್ಯೂಟಿಫುಲ್ ಮೂವಿ, ಅದರ್ವೈಸ್ ಯು ಆರ್ ಗೋಯಿಂಗ್ ಟು ಮಿಸ್ ಸಮಥಿಂಗ್ ರಿಯಲಿ ಬಿಗ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಮರ್ಯಾದೆ ಪ್ರಶ್ನೆ ಅನ್ನೋ ಒಂದು ಚಿತ್ರ ನೋಡ್ಕೊಂಬಂದೆ. ನಾಗರಾಜ್ ಸೋಮಿಯಾಗಿ ಮೊದಲ ನಿರ್ದೇಶನ. ಮೇಲ್ವರ್ಗದ ಬಲ ಮತ್ತು ಮಧ್ಯಮ ವರ್ಗದ ಬವಣೆ, ಈ ಒಂದು ವರ್ಗ ಸಂಘರ್ಷನ ಅತಿ ಸೂಕ್ಷ್ಮವಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಶ್ರೀಕಾಂತ್ ವೆಲ್ಲೂರಿ ಅವರ DOP ಮತ್ತು ಇಡೀ ತಂಡದ ಕೆಲಸ ತುಂಬ ಚೆನ್ನಾಗಿದೆ. ಮರ್ಯಾದೆ ಪ್ರಶ್ನೆ ನಮ್ಮ ಶ್ವೇತಾ ಮೇಡಮ್ಮು, ಪ್ರದೀಪು, ನಾಗರಾಜ್ ಸೋಮಿಯಾಜಿ, ಇನ್ನೊಂದಷ್ಟು ಜನ ಎಲ್ಲ ರೈತರು ತೆಗೆದಿರುವಂಥ ಸಿನಿ ಬೆಳೆ. ಸೊ ನವೆಂಬರ್ನಲ್ಲಿ ಕನ್ನಡಿಗರು ಸೇರಿ ಕನ್ನಡಿಗರಿಗೋಸ್ಕರ ಕೊಟ್ಟಿರುವಂಥ ಚಿತ್ರ. ಸೊ ಖಂಡಿತ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಹಾರೈಕೆ ಈ ಚಿತ್ರದ ಮೇಲೆ ಇರಲಿ. ಡೀಸೆಂಟ್ ಬಡ್ಜೆಟಲ್ಲಿ ಮಾಡಿರುವಂಥ ಡೀಸೆಂಟ್ ಚಿತ್ರ. ಸೊ ನಿಮ್ಮೆಲ್ಲರ ಮನಸ್ಸುಗಳು ಮುಟ್ಟುತ್ತೆ ಅಂತ ನಿಮ್ಮೆಲ್ಲರ ಮೂಲಕ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ತೆ. ಸೊ ಇವಾಗಷ್ಟೇ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಪ್ರತಿಯೊಬ್ಬ
ಪ್ರತಿಯೊಬ್ಬ ಅಂದರೆ ನಮ್ಮ ಭಾರತದಲ್ಲಿ ಮೆಜಾರಿಟಿ ಫ್ಯಾಮಿಲೀಸ್ ಇರೋದೇ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು. ನಮ್ಮೆಲ್ಲರ ಪ್ರತಿಯೊಬ್ಬ ಸ್ಟ್ರಗಲ್ನ ತುಂಬ ಅಚ್ಚುಕಟ್ಟಾಗಿ ಸಿನಿಮಾನಲ್ಲಿ ತೋರಿಸಿದ್ದಾರೆ. ಒಂದು ಫ್ರೆಂಡ್ಶಿಪ್ ವ್ಯಾಲ್ಯೂಸ್ ಆಗಿರ್ಬೋದು ಅಥವಾ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಸ್ಟ್ರಗಲ್ಸ್ ಆಗಿರ್ಬೋದು. ಹಾಗೆ ಆ ಎರಡು ಕ್ಲಾಸ್ ಡಿಫ್ರೆನ್ಸು, ಮಿಡಲ್ ಕ್ಲಾಸ್ದು ಮತ್ತು ಫಿನಾನ್ಷಿಯಲಿ ರಿಚ್ ಇರೋವಂಥ ಫ್ಯಾಮ್ಲೀಸ್, ಅವ್ರಿಗಿರೋವಂಥ ಪ್ರಿವಿಲೇಜಸ್ಸು, ದುಡ್ಡಿಂದ ಏನು ಬೇಕಾದರೂ ನಾನು ಸಾಧನೆ ಮಾಡ್ಬೋದು ಅನ್ನೋವಂಥ ಒಂದು ಮೂಢತನ, ಇದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಪ್ರತಿ ಸಲ ತೇಜು ಬೆಳ್ವಾಡಿ ಅವರು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಫ್ರೆಶ್ ಬ್ರೀಸ್ ಅಂತ ಅನಿಸುತ್ತೆ. ಅಷ್ಟು ಚಂದವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತೇಜು. ಆ್ಯಂಡ್ ಅಫ್ಕೋರ್ಸ್ ರಾಕೇಶ್ ಅವ್ರಿಗೆ ಬಹುಶಃ ಇದೊಂದು ಕಂಬ್ಯಾಕ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅಷ್ಟು ಚಂದ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಎವ್ರಿಬಡಿ ಶೈನ್ ಆಗಲಿ. ಆಮೇಲೆ ಮಧ್ಯದಲ್ಲಿ ನಮ್ಮ ಪ್ರೊಡ್ಯೂಸರ್ ಶ್ವೇತಾ ಅವ್ರದ್ದು ಕಾಣಿಸ್ಕೊಳ್ಳುವಂಥ ಕ್ಯಾಮಿಯೋ ಆಗಿರ್ಬೋದು. ಹಾಗೆ ನಾಗರಾಜ್ ಅವರು ಡಿರೆಕ್ಟರ್, ಅವರು ಕೂಡ ಒಂದು ಕ್ಯಾಮಿಯೋ ಬಂದು ಹೋಗ್ತಾರೆ. ಓವರ್ ಆಲ್ ಒಂದು ಸ್ಟೋರಿ ಬ್ಯೂಟಿಫುಲ್ಲಾಗಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋವಂಥ ಒಂದು ಕತೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ಹೇಳಕ್ಕೆ ಹೊರಟಿರೋಂಥ ಮೆಸೇಜ್ ಕೂಡ ಅಷ್ಟೇ ಈಗಿನ ಜನ್ರೇಷನ್ಗೆ ತುಂಬ ಆ್ಯಪ್ಟ್ ಅಂತ ಅನಿಸುತ್ತೆ. ಈ ಪಾರ್ಟಿ ಕಲ್ಚರೆಲ್ಲ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಬಹುಶಃ ತುಂಬ ಆ್ಯಪ್ಟ್ ಅಂತ ಅನಿಸುತ್ತೆ ಅವ್ರು ಹೇಳಕ್ಕೆ ಹೊರಟಿರೋಂಥ ಮೆಸೇಜು. ಸೊ ಆಲ್ ದಿ ವೆರಿ ಬೆಸ್ಟ್ ಮರ್ಯಾದೆ ಪ್ರಶ್ನೆಗೆ. ನೀನೇನಾದ್ರು ಹೇಳೋಕ್ಕಿದೆ? ಜಸ್ಟ್ ಆ್ಯಡ್ ಟು ದ್ಯಾಟ್, ತುಂಬ ಗ್ರಿಪ್ಪಿಂಗಾಗಿ ಮಾಡಿದಾಗ ಒಂದು ಕಾಂಟೆಂಟ್ ಸಿನಿಮಾನ ಖಂಡಿತವಾಗ್ಲೂ ಇದನ್ನು ಜನ ನೋಡ್ತಾರೆ ಅಂತೇಳಿ ಅನಿಸುತ್ತೆ. ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ದ ಮಾಸ್ ಮೂವೀಸ್ ಅನ್ನೋದು, ಬಟ್ ಇದು ಖಂಡಿತವಾಗ್ಲೂ ಜನ ನೋಡಬೇಕು, ಆ ಥಿಯೇಟ್ರಲ್ಲಿ ಆ ಪ್ರೆಸೆನ್ಸ್ ಇರಬೇಕು. ಆ್ಯಂಡ್ ಯಾಕೆಂದರೆ ಇದು ನನಗೆ ತುಂಬ ಕನೆಕ್ಟ್ ಆಯಿತು. ಈವನ್ ಫ್ರೆಂಡ್ಶಿಪ್ ಆಗಲಿ, ಫ್ಯಾಮಿಲಿ ವ್ಯಾಲ್ಯೂಸ್ ಆಗಲಿ, ಅಥವಾ ಅದನ್ನು ಆ ಸಣ್ಣ ಸಣ್ಣ ಸಟಲ್ನೆಸ್ಸನ್ನು ತೋರಿಸಿರೋದ್ರಲ್ಲಿ ಡೈರೆಕ್ಟ್ರು ಗೆದ್ದಿದ್ದಾರೆ. ಸೊ ಅಫ್ಕೋರ್ಸ್ ತಾರಾಗಣದ ಬಗ್ಗೆ ನಾನು ಮಾತಾಡೋ ಪ್ರಶ್ನೆನೇ ಇಲ್ಲ, ಯಾಕೆಂದರೆ ಅದು ಮರ್ಯಾದೆ ಪ್ರಶ್ನೆ. ಥ್ಯಾಂಕ್ ಯು. ನಮಸ್ಕಾರ. ಈಗಷ್ಟೇ ನಾವು ಮರ್ಯಾದೆ ಪ್ರಶ್ನೆ ನೋಡ್ಕೊಂಡು ಬಂದಿದ್ದೀವಿ. ಈ ಮರ್ಯಾದೆ ಪ್ರಶ್ನೆ ಬಗ್ಗೆ ಮರ್ಯಾದೆಯಿಂದ ಮಾತಾಡಲಿಲ್ಲ ಅಂದರೆ ನಮಗೆ ಮರ್ಯಾದೆ ಇಲ್ಲ ಅಂತ ಆಗ್ಬಿಡುತ್ತೆ. ಹಾಗಾಗಿ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಮರ್ಯಾದೆ ಪ್ರಶ್ನೆ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಏನೋ ಕಾಮಿಕಲಾಗಿ ಇಟ್ಟಿರಬೇಕು, ಹಂಗೆ ಏನೋ ಸುಮ್ಮನೆ ಮರ್ಯಾದೆ ಪ್ರಶ್ನೆ ಇಟ್ಟಿರಬೇಕು ಅಂದ್ಕೊಂಡೆ. ಬಟ್ ಸಿನಿಮಾ ನೋಡಿದ್ಮೇಲೆ ಅನಿಸ್ತು ಇದು ಎಂಥ ಒಂದು ಸೀರಿಯಸ್ ಮೆಸೇಜು. ಅಂದರೆ ಒಂದು ಮಿಡಲ್ ಕ್ಲಾಸ್ ಪವರ್ನ ಎತ್ತಿ ಹಿಡಿದಿದ್ದಾರೆ, ಸರಿಗೆ ತೋರಿಸಿದ್ದಾರೆ. ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಮನಸ್ಸು ಮಾಡಿದ್ರೆ ಎಂಥ ಕೋಟ್ಯಾಧೀಶ್ವರ ಆದರೂ ಅವನ ಮಣ್ಣು ಮುಕ್ಕಿಸ್ಬೋದು ಅಂತ ಒಂದೊಳ್ಳೆ ಮೆಸೇಜ್ ಮುಖಾಂತರ ರಿಯಾಲಿಟಿಯಿಂದ ಸರಳವಾಗಿ, ಸುಂದರವಾಗಿ, ಅದ್ಭುತವಾದ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಒಂದು ಒಳ್ಳೆ ನಿರ್ದೇಶನದ ಜೊತೆಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಸೌಮ್ಯಾಜಿ ಆ್ಯಂಡ್ ನಮ್ಮ RJ ಪ್ರದೀಪ್ಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಾಕೇಶ್ ನನ್ನ ಒಳ್ಳೆ ಗೆಳೆಯ, ಹಳೆ ಗೆಳೆಯ, ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ನಮ್ಮ ತಾಯಿನೇ ಗೊತ್ತಿರಲಿಲ್ಲ. ರಾಕೇಶ್ ಅಮೇಝಿಂಗ್ ಆ್ಯಕ್ಟಿಂಗ್. ಆ್ಯಂಡ್ ಅಫ್ಕೋರ್ಸ್ ಸುನಿಲ್ ರಾವ್ ಅವರಾಗಿರ್ಬೋದು, ನಮ್ಮ ಪ್ರಭು ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. 1-2 ಅಂತ ಹೇಳ್ದವ್ರೆ ತಪ್ಪಾಗುತ್ತೆ. ದಯವಿಟ್ಟು ಈ ಸಿನಿಮಾಗಳನ್ನ ಎಲ್ಲರೂ ಥಿಯೇಟ್ರ್ಗಳಿಗೆ ಬಂದು ನೋಡಿ. ಯು ಶುಡ್ ಗೆಟ್ ದಟ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿದ್ದಾರೆ ಈ ಸಿನಿಮಾ. ಆ್ಯಂಡ್ ಮಿಡಲ್ ಕ್ಲಾಸ್ ಅವ್ರಿಗಂತೂ ಒಂದೊಂದು ಟಚ್ ಆಗುತ್ತೆ, ರಿಲೇಟ್ ಆಗುತ್ತೆ. ಖಂಡಿತ ಎಲ್ಲರೂ ಬನ್ನಿ ಥಿಯೇಟ್ರ್ಗಳಲ್ಲಿ ಒಂದು ಸಿನಿಮಾನ ನೋಡಿ. ಒನ್ಸ್ ಅಗೇನ್ ಮರ್ಯಾದೆ ಪ್ರಶ್ನೆಯ ಎಂಟೈರ್ ಟೀಮ್ಗೆ ಹ್ಯಾಟ್ಸ್ ಆಫ್ ಆ್ಯಂಡ್ ಕುಡೋಸ್ ಬ್ರದರ್. ಹಾಂ, ಮೊದಲನೇದಾಗಿ ಪ್ರೀಮಿಯರ್ ಶೋಗಳಲ್ಲಿ ಡವ್ ಮಾಡ್ತಿಲ್ಲ. ಸೊ ಎಲ್ಲರೂ ಹೇಳ್ತಾರೆ ಆಮೇಲೆ ಪ್ರೀಮಿಯರ್ ಶೋಲ್ಲಿ ಬಂದು ಡವ್ ಮಾಡ್ತಿದ್ದೀರ ಅಂತ. ಖಂಡಿತ ಇಲ್ಲ. ಹೇಳ್ತಿರೋಂಥ ಮಾತುಗಳು 100ಕ್ಕೆ 100 ಅಕ್ಷರ ನಿಜ. ಒಂದು ಮರ್ಯಾದೆ ಪ್ರಶ್ನೆ ನಮಗೆ RJ ಪ್ರದೀಪ ತುಂಬ ಕ್ಲೋಸ್ ಫ್ರೆಂಡ್, ಅವೆಲ್ಲ ಗೊತ್ತಿರೋಂಥದ್ದು ಗೊತ್ತಿದೆ. ಬಟ್ ಸಖತ್ತಾಗಿ ಮಾಡಿದ್ದಾರೆ. ಯಾಕಂದರೆ ತುಂಬ ಜನರ ಶ್ರಮ ಈ ಒಂದು ತಂಡದಲ್ಲಿದೆ. ಫ್ರಮ್ ಡೇ 1 ಟಿಲ್ ಲಾಸ್ಟ್ ಒಂದು ಪ್ರಮೋಷನ್ ಬರೋವರೆಗೂ ವಿ ನೋ ಎಕ್ಸಾಕ್ಟ್ಲಿ ಹೇಗೆ ಮಾಡಿದ್ದಾರೆ ಆ ಸಿನಿಮಾನ, ಯಾವ ರೀತಿ ಅಂತ. ಏನೇನು ಅಂದ್ಕೊಂಡಿದ್ದಾರೋ ಅದಷ್ಟು ಅಚ್ಚುಕಟ್ಟಾಗಿ ಕರೆಕ್ಟಾಗಿ ತೆರೆ ಮೇಲೆ ಬಂದಿದೆ. ಕೇವಲ ಇರೋದು 1 hour 58 ನಿಮಿಷ, 1 ಗಂಟೆ 58 ನಿಮಿಷ ಮಾತ್ರ ಇರೋಂಥದ್ದು ಸಿನಿಮಾ. ಸೊ ಅದು ಹೇಗೋಯ್ತು, ಬ್ಲಿಂಕ್ ಆಫ್ ಎನ್ ಐಯಲ್ಲಿ ಈ ಸಿನಿಮಾ ಕಂಪ್ಲೀಟಾಗಿ ಮುಗಿದೋಯ್ತು. ವಿ ಆರ್ ಲೈಕ್ ವಾವ್ ಅನ್ನಿಸ್ತು. ಆ್ಯಂಡ್ ರಾಕೇಶ್ ಅಡಿಗ, ನಾನು ಜೋಶ್ ಸಿನಿಮಾ ಆದಮೇಲೆ ಒಂಥರ ಅದೇ ಜೋಶನ್ನ ಇಲ್ಲಿ ನೋಡಿದ್ದು. ಶೈನ್ ಆಗಿರ್ಬೋದು ಅಥವಾ ಪ್ರಭು ಮುನ್ಕರ್. ಸೊ ಮರ್ಫಿ ಸಿನಿಮಾಲು ಕೂಡ ತುಂಬ ಚೆನ್ನಾಗಿ ಮಾಡಿದರು. ದಿಸ್ ಇಸ್ ಆಲ್ಸೋ ರಿಯಲಿ ಗುಡ್. ಆ್ಯಂಡ್ ತೇಜು ಬೆಳವಾಡಿ ನನಗೆ ಗಂಟು ಮುಟ್ಟೆಯಲ್ಲಿ ತುಂಬ ಇಷ್ಟ ಆಗಿದ್ದಿತ್ತು. ಸೊ ಇವರೆಲ್ಲರೂ ಒಟ್ಟಿಗೆ ಬಂದಾಗ ಅವ್ರ ಮರ್ಯಾದೆ ಪ್ರಶ್ನೆ ಏನು ಅಂತ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇತ್ತು. 100ಕ್ಕೆ 100 ಉಳಿಸ್ಕೊಂಡಿದ್ದಾರೆ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫಿಲಮ್. ಶುಕ್ರವಾರ, ಶನಿವಾರ, ಭಾನುವಾರ ತಡ ಮಾಡಬೇಡಿ, ಚಿತ್ರಮಂದಿರಕ್ಕೆ ಬಂದು ನೋಡುವಂಥ ಸಿನಿಮಾ. ಆಮೇಲೆ ಪ್ರೀಮಿಯರ್ ಸಿನಿಮಾಗೆ ಬಂದರೆ, ಪ್ರೀಮಿಯರ್ ಶೋಗೆ ಬಂದರೆ ಜನ ಸುಳ್ಳು ಹೇಳ್ತಾರೆ, ನೋಡಿದ್ದೀನಲ್ಲ ಚೆನ್ನಾಗಿರುತ್ತೆ ಅಂತಾರೆ ಅಂತ ಅನ್ಕೊಂತೀರಾ. ದಯವಿಟ್ಟು ಸುಳ್ಳದು. ಈ ಸಿನಿಮಾ ಮನಸಾರ ಹೇಳ್ತಾ ಇದ್ದೀವಿ, ನಿಜ, ಖಂಡಿತವಾಗ್ಲೂ ಚೆನ್ನಾಗಿದೆ. ನೀವು ಥಿಯೇಟ್ರಲ್ಲಿ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂದರೆ ನಮ್ಮ ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಎಲ್ಲೆಲ್ಲಿದೀವೋ, ಎಲ್ಲೆಲ್ಲಿ ಫೇಸ್ಬುಕ್ಕಲ್ಲಿ ಇದೀವೋ ಯಾಕಂದ್ರೆ ಸುಗಿರಿ, ನಮಗೆ ಬೇಜಾರಿಲ್ಲ. ಚೆನ್ನಾಗಿಲ್ಲ ಸಿಗುತ್ತೆ ಬೇಕಾದ್ರೆ ಹೇಳಿ, ಕೂಗಿರ್ರಿ ಬೇಕಾದ್ರೆ ಕೂಗಿರಿ. ಏನು ನೀವು ಹೇಳಿದ್ರೆ ನೋಡಿದ್ವಿ ಚೆನ್ನಾಗಿಲ್ವಲ್ಲ ಅಂತ ಹಂಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಚೆನ್ನಾಗಿದೆ ನೋಡಿ. ನೀನೇನು ಹೇಳಿದ್ರೆ ಹೇಳಿ. ಇಬ್ಬರು ದೊಡ್ಡವರೆಲ್ಲ ಮಾತಾಡ್ತಿದ್ದಾರೆ, ನಾನು ಇನ್ನೇನು ಮಾತಾಡಲಿ. ಬಟ್ ಇಡೀ ಮರ್ಯಾದೆ ಪ್ರಶ್ನೆ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಎಲ್ಲರೂ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ.
ಆ್ಯಂಡ್ ಒಂದು ಫ್ರೆಂಡ್ಸ್ ಬಾಂಡಿಂಗ್ ಏನು ಅಂತ ಈ ಫಿಲಮಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡಿ ಇಬ್ಬರು ಫ್ರೆಂಡ್ಸ್ ಬಂದು ಬೈಟ್ಸ್ ಕೊಡ್ತಿದ್ದಾರೆ. ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಮರ್ಯಾದೆ ಪ್ರಶ್ನೆ ಮೂವಿನ ನೋಡಿ, ಸೂಪರ್ ಆಗಿದೆ. ಮೀಡಿಯಲ್ಲಿ ಕಳಕಳಿಯ ಮನವಿ, ನೆಕ್ಸ್ಟ್ ಟೈಮಿಂದ ಟೇಬಲ್ ಒಂಚೂರು ಕೆಳಗಿಡಿ, ನಾನು ಎಂತ ಹೈಟ್ ಸಾಕಾಗ್ತಾ ಇಲ್ಲ. ಅದು ರಿಕ್ವೆಸ್ಟ್. ಇಷ್ಟವಾದ ಸಿನಿಮಾ, ಯಾಕಂದರೆ ಒಂದು ಮಿಡಲ್ ಕ್ಲಾಸ್ ಸ್ಟೋರಿನ ತುಂಬ ಒಂದು ಎಲ್ಲನೂ ಬೋರ್ ಆಗ್ದಿರ ಒಂದು ಎಂಟರ್ಟೈನಿಂಗ್ ಆಗಿ ಸ್ಟ್ರಗಲ್ಲು, ಫ್ರೆಂಡ್ಶಿಪ್ಪು, ಸರ್ವೈವಲ್ಲು ಎಲ್ಲನೂ ಇಟ್ಕೊಂಡು ಒಳ್ಳೆ ನೀಟ್ ಸಿನಿಮಾ ಮಾಡಿದ್ದಾರೆ ನಾಗರಾಜ್ ಅವರು. ಅವರ ಮೊದಲನೇ ಸಿನಿಮಾ ಆದ್ರೂ ತುಂಬ ಪ್ರೊಫೆಷ್ನಲ್ ಆಗಿದೆ. ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿರೋ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗು ತುಂಬಾ ಕಾಡುತ್ತೆ. ಪ್ರತಿಯೊಬ್ಬರು ಅಷ್ಟೇ, ಸುನಿಲ್ ಅವರು, ರಾಕೇಶ್ ಅಡಿಗ ಆಗ್ಬೋದು, ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಮರ್ಯಾದೆ ಪ್ರಶ್ನೆ ಇದೆಲ್ಲರ ಫ್ಯಾಮಿಲಿಗಳಿಗೂ ಕನೆಕ್ಟ್ ಆಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ಇದರಲ್ಲಿ ನಾಗೇಂದ್ರ ಶಾಸ್ತ್ರಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅಂತೂ ಹೇಳಲೇಬೇಕು. ಅವರ ತುಂಬ ಲಿಮಿಟೆಡ್ ಡೈಲಾಗ್ ಇದ್ರೂ ತುಂಬ ಕಾಡ್ತಾರೆ. ನಮ್ಮ ಮನೆಯಲ್ಲಿರುವಂಥ ಅಪ್ಪ ಅಮ್ಮ ನೆನಪಾಗ್ತಾರೆ. ಸೊ ಇಂಥ ಒಳ್ಳೆ ಸಿನಿಮಾ ಬಂದಿದೆ, ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡೋಣ. ಸೊ ವಿಶ್ ಆಲ್ ದ ಬೆಸ್ಟ್ ಮರ್ಯಾದೆ ಪ್ರಶ್ನೆ. ಥ್ಯಾಂಕ್ ಯು. ಇವತ್ತು ನೋಡಿದ ಸಿನಿಮಾ ತುಂಬ ಖುಷಿ ಕೊಡ್ತು. ಯಾಕಂದರೆ ಮಿಕ್ಸ್ ಆಫ್ ಗುಡ್ ಕಾಂಟೆಂಟ್ ಮತ್ತು ಒಂದು ಟೆಕ್ನಿಕಲಿ ಬ್ಯಾಕ್ ಒಳ್ಳೆ ಚಿತ್ರೀಕರಣ, ಒಳ್ಳೆಯ ಒಂದು ಸಂಭಾಷಣೆ, ಅದ್ರ ಜೊತೆ ಸಂಗೀತ, ಇದೆಲ್ಲವನ್ನು ಎರಡೂ ಒಂದು ಬ್ಯಾಲೆನ್ಸ್ಡಾಗಿ ಇರೋ ಒಂದು ಸಿನಿಮಾ ನನಗೆ ಮರ್ಯಾದೆ ಪ್ರಶ್ನೆ ಕಾಣಿಸಿದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇದರ ಒಂದು ಕಾಸ್ಟ್ ಏನಿದೆ, ಪ್ರತಿಯೊಬ್ಬರು ನಟರು ದೇ ಹ್ಯಾವ್ ಔಟ್ ಪರ್ಫಾರ್ಮ್ ದರ್ ಬೆಸ್ಟ್. ಒಂದೇ ಒಂದು ಲಾಸ್ಟಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಳ್ಳೆ ಕನ್ನಡ ಸಿನಿಮಾ, ಕಾಂಟೆಂಟ್ ತುಂಬ ಚೆನ್ನಾಗಿದೆ, ಕತೆ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ಟಚ್ ಆಗುವಂಥ ಸಿನಿಮಾ, ಎಲ್ಲರೂ ರಿಲೇಟ್ ಆಗ್ಬೋದು. ಬಂದು ಚಿತ್ರಮಂದಿರದಲ್ಲೇ ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಹಸ್ದಿರೋ ಹೊಟ್ಟೆನಲ್ಲೂ ಹರಿದಿರೋ ಬಟ್ಟೆನಲ್ಲೂ ಒಂದು ಕನಸಿರುತ್ತೆ. ಆ ಕನಸಿಗಿಂತ ಮೀರಿ ಸ್ವಾಭಿಮಾನ ಇರುತ್ತೆ. ಆ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರು ಮರ್ಯಾದೆ ಪ್ರಶ್ನೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾನ್ಯಾ ಅಯ್ಯರ್. ಈಗಷ್ಟೇ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಸಮಾಜ ಶ್ರೇಣೀಕೃತಗೊಂಡಾಗ ಮುಗ್ಧ ಮನಸ್ಸು, ಮನೆತನಗಳು ಚೂರಾಗಿ ಒಡೆದು ಹೋದಾಗ, ಅತಿರೇಕವಾಗಿ ಆಯ್ಕೆಗಳನ್ನ ತಗೊಳ್ಳೋದೇ ಒಂದು ದಾರಿಯಾಗಿ, ಕೊನೆ ದಾರಿಯಾಗಿ ಉಳ್ಕೊಂಡಾಗ ಏನಾಗಬಹುದು, ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಒಳ್ಳೆ ಒಂಥರ ಮನ ಮುಟ್ಟುವಂಥ, ಮನ ಕಲಕುವಂಥ ಸಂದೇಶದ ಜೊತೆಗೆ ಅಖಾಡಕ್ಕೆ ಇಳಿದಿದ್ದಾರೆ ಮರ್ಯಾದೆ ಪ್ರಶ್ನೆ ತಂಡ ಅಂತಲೇ ಹೇಳ್ಬೋದು. ಈ ಸಿನಿಮಾನ ನಾವೇನಾದರೂ ಸೋಲೋಕ್ಕೆ ಬಿಟ್ಟರೆ ಅದು ನಮ್ಮ ಮೇಲಿರೋದು. ಯಾಕಂದರೆ ತಂಡ 100% ಒಂದು ಶಕ್ತಿ ಹಾಕಿ ಒಂದು ಪ್ಯಾಷನೇಟಾಗಿ ಸಿನಿಮಾನ ಮಾಡಿದ್ದಾರೆ. ಸೊ ದಯವಿಟ್ಟು ಈ ಕನ್ನಡ ಸಿನಿಮಾನ ಸೋಲೋಕ್ಕೆ ಬಿಡಬೇಡಿ ಅಂತ ನಾನು ಕೇಳ್ಕೊತೀನಿ. ಚಿತ್ರಮಂದಿರಗಳಲ್ಲಿ ಹೋಗಿ ಟಿಕೆಟ್ ತೊಗೊಂಡು ಸಿನಿಮಾ ನೋಡಿ 2.5 ಗಂಟೆ ಯಾವುದೇ ಮೋಸ ಇಲ್ಲ. ತಾರಾಗಣ ಆಗಿರಲಿ, ಸಂಭಾಷಣೆ ಆಗಿರಲಿ, ಸಾಹಿತ್ಯ ಸಂಗೀತ ಆಗಿರಲಿ, ಪ್ರತಿಯೊಂದು ಇಟ್ ವಿಲ್ ಮೂವ್ ಯು. ನಿಜವಾಗ್ಲೂ ನನಗೆ ಸಿನಿಮಾ ಮುಗ್ದೋಯ್ತಾ ಅಂತ ಅನಿಸುತ್ತೆ. ಬಟ್ ಮುಗ್ದೋಗ್ಬೇಕಾದ್ರೆ ನನ್ನದೇ ಆದ ಒಂಥರ ಯೋಚನೆಗಳಲ್ಲಿ ನನ್ನನ್ನು ಮುಳುಗಿಸತ್ತೆ. ಆ ಥರ ಒಂದು ಸಿನಿಮಾ ಇದು ಅಂತ ಹೇಳ್ಬೋದು. ದಯವಿಟ್ಟು ಕನ್ನಡ ಸಿನಿಮಾನ ಸೋಲಕ್ಕೆ ಬಿಡಬೇಡಿ, ದಯವಿಟ್ಟು ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ನನ್ನ ಗೆಳೆಯ ರಾಕೇಶ್ ಅಡಿಗ, ಅವನ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಪೂರ್ಣಚಂದ್ರ ಆಗಿರಲಿ ಅಥವಾ ಪ್ರಭು ಮುನ್ಕರ್ ಆಗಿರಲಿ, ಅವರ ನಟನೆಯಿಂದ ನಿಜವಾಗ್ಲೂ ಒಂದು ಹೊಸ ಅಲೆನೇ ಎಬ್ಸೋಕ್ಕೆ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಇಟ್ಸ್ ಅ ವೆರಿ ವೆರಿ ಪ್ರಾಮಿಸಿಂಗ್ ಫಿಲ್ಮ್. ದಯವಿಟ್ಟು ಹೋಗಿ ನೋಡಿ, ಕನ್ನಡ ಸಿನಿಮಾನ ಗೆಲ್ಲಿಸಿ, ಕನ್ನಡನ ಉಳಿಸಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನನಗೆ ಈ ಚಲನಚಿತ್ರವನ್ನು ನೋಡಿ ಅನಿಸಿದ್ದು, ಇದರಲ್ಲಿ ಒಂದು ಪ್ರಕಟವಾಗುವ ಒಂದು ಮೌಲ್ಯಾಧಾರಿತ ಒಂದು ಮೆಸೇಜ್ ಅಥವಾ ಒಂದು ಸ್ಲೋಗನ್ ಏನಿರ್ಬೋದು ಅಂದರೆ ಅದು ಸ್ಕ್ರೀನ್ ಮೇಲೆ ಬರುತ್ತೆ. ನಾನು ಚಿತ್ರದ ಕತೆ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಅದಕ್ಕಿಂತ ಭಾಳ ದೊಡ್ಡದೇನಿದೆ ಅಂದರೆ, ಈ ಶ್ರಮಿಕ ಜೀವನದಲ್ಲಿ ಒಂದು ಮಹಾನಗರದಲ್ಲಿ, ಮುಂಬೈಯಲ್ಲಿ ಹಿಂದೆ ಇಂಥದ್ದು
ಪ್ಯಾರಲಲ್ ಸಿನಿಮಾಲಿ ನೋಡಿದ್ದೀವಿ. ಆ ಥರದ್ದೊಂದು ಈ ಶ್ರಮಿಕ ಜೀವನ ಏನಿರುತ್ತೆ ಒಂದು ನಗರದಲ್ಲಿ, ಅದನ್ನು ಮಾಡೋರಲ್ಲಿ ಒಂದು ಮೌಲ್ಯಾಧಾರಿತ ಬದುಕನ್ನು ಕಟ್ಕೋಬೇಕು ಅನ್ನೋದು ಆಸೆ ಇರುತ್ತೆ. ಅಂದರೆ ಅದರಲ್ಲಿ ನಾವು ಎಷ್ಟೇ ಬಡತನ ಇದ್ದರೂ, ನಮಗೆ ಹಣದ ಕೊರತೆ ಏನೇ ಇದ್ದರೂ, ನಾವು ನಮ್ಮ ಮೌಲ್ಯಗಳನ್ನು ಮರೆತು ನಾವು ಬದುಕು ಮಾಡಬಾರ್ದು. ಏನೇ ಇದ್ದರೂ ಕಷ್ಟಪಟ್ಟು ಸಂಪಾದನೆ ಮಾಡಿ ನಮ್ಮ ಕನಸುಗಳನ್ನು ನಾವು ನಿಜ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಮೆಸೇಜು ಈ ಚಲನಚಿತ್ರದಲ್ಲಿ ಅದು ಭಾಳ ಆಳವಾಗಿ ಅದು ಅಡಗಿದೆ. ಅದು ಕೆಲವು ಸಮಯ ಡೈಲಾಗಲ್ಲಿ ಬರುತ್ತೆ ಮತ್ತು ಕೆಲವು ಸಮಯ ಭಾವನೆಗಳು ಪ್ರಕಟ ಆಗುವ ರೀತಿಯಲ್ಲಿ ಬರುತ್ತೆ. ನನಗೆ ಬೆಂಗಳೂರಿನ ಬೀದಿಯ ಜೀವನವನ್ನು ಒಂಥರ ಬಿಂಬಿಸುವ ಒಂದು ಚಲನಚಿತ್ರ ಬಂದಿರೋದ್ರ ಬಗ್ಗೆ ನನಗೆ ಭಾಳ ಸಂತೋಷ ಇದೆ. ಮರ್ಯಾದೆ ಪ್ರಶ್ನೆ ಅನ್ನೋದು ಭಾಳ ದೊಡ್ಡ ಮಾತಾಗಿ ಈ ಚಿತ್ರಕಥೆಯಲ್ಲಿ ಮೂಡಿ ಬರುತ್ತೆ. ಯಾಕೆಂದರೆ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಅಂದರೆ ಯಾರು ಅಂದರೆ ನಾವು ಹಣದಿಂದ ಮೆಜರ್ ಮಾಡ್ಬೋದು. ಮಿಡಲ್ ಕ್ಲಾಸ್ ಮೌಲ್ಯಗಳನ್ನ ಯಾರು ಇಟ್ಕೊಂಡಿರ್ತಾರೋ ಅವರು. ಮಿಡಲ್ ಕ್ಲಾಸ್ ಮೌಲ್ಯ ಅಂದರೆ ಏನಂದರೆ, ಎಷ್ಟೇ ಕಷ್ಟ ಆದರೂ ನಾವು ಕಷ್ಟಪಟ್ಟರೆ ನಮ್ಮ ಬದುಕನ್ನು ವಿದ್ಯೆಯಿಂದಾಗಲಿ ಅಥವಾ ಕೆಲಸದಿಂದಾಗಲಿ ಅಥವಾ ಯುಕ್ತಿಯಿಂದಾಗಲಿ ನಾವು ಚೆನ್ನಾಗಿ ಮಾಡ್ಕೋಬೋದು. ಬದುಕನ್ನು ಹಸನ ಮಾಡಿಕೊಂಡು ನಮ್ಮ ಕನಸುಗಳನ್ನ ನನಸು ಮಾಡ್ಕೋಬೋದು ಅನ್ನೋ ಒಂದು ಮೌಲ್ಯ ಇರುತ್ತೆ. ಅದನ್ನು ಮಿಡಲ್ ಕ್ಲಾಸ್ ಅಂತ ಹೇಳಬೇಕು. ನಾವು ಬರೀ ಎಷ್ಟು ಹಣ ಬರುತ್ತೆ ಅದರಿಂದ ಅದರ ವರ್ಗೀಕರಣ ಮಾಡಬಾರ್ದು ಅನಿಸುತ್ತೆ. ಆ ಥರದ ಅರ್ಥ ಬರುವಂಥ ಒಂದು ಕಥಾವಸ್ತು ಈ ಚಲನಚಿತ್ರದಲ್ಲಿ ಇದೆ. ಅದಕ್ಕೆ ಇದನ್ನ ಎಲ್ಲರೂ ನೋಡಬೇಕು ಅಂತ ನಂಗೆ ಅನಿಸುತ್ತೆ. ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡ್ಕೊಂಬಂದೆ ಇವಾಗ. ಸಿನಿಮಾದ ಫಸ್ಟ್ ಅಂದರೆ ಟೈಟ್ಲಿಂದ ಹಿಡ್ಕೊಂಡು ಟ್ರೈಲರ್ ತನಕನೂ ಕ್ಯೂರಿಯಾಸಿಟಿನ ಹೆಚ್ಚಿಸ್ಕೊತಾ ಬಂದಿತ್ತು. ಅಂದರೆ ಸಿನಿಮಾ ನೋಡುವಂಥ ಇಂಟ್ರೆಸ್ಟ್ನ ಹೆಚ್ಚಿಸ್ಕೊತಾ ಬಂದಿತ್ತು. ಸಿನಿಮಾನು ಕೂಡ ಹಾಗೆ ಐತಿ. ನೀವು ಪೇಪರ್ನಾಗ ಎಲ್ಲೊಂದು ಸಣ್ಣ ಕಾಲಮ್ನಾಗ ಓದಿರ್ತೀರಿ, ಇಲ್ಲ ಅಂತಂದ್ರೆ ನ್ಯೂಸ್ ಚಾನಲ್ನಾಗ ಬರುವಂಥ ಮುಖ್ಯ ಸುದ್ದಿಯಾಗಿ ಅಲ್ಲದೆ ಒಂದು ಫ್ಲ್ಯಾಶ್ ನ್ಯೂಸ್ನಾಗ ನೋಡಿರ್ತೀರಿ. ಆ ಥರ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಮಿಡಲ್ ಕ್ಲಾಸ್ ಲೈಫ್, ಆ ಬದುಕನ್ನು ಹಸನಾಗಿ ಮಾಡ್ಕೊಳ್ಳೋಕ್ಕೆ ಅವರ ಆಲೋಚನೆಗಳು ಮತ್ತು ಬಾಂಧವ್ಯಗಳು, ಸೊ ಒಟ್ಟಾರೆ ಆ ಮಿಡಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕಟ್ಕೊಟ್ಟಾರಂತ ಇರುವಂಥ ಚಿಕ್ಕ ಸಮಯ. ಎಸ್ಪೆಷಲಿ ಬೆಂಗಳೂರು ಮಿಡಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿರುವಂಥ ಸಿನಿಮಾಗಳಲ್ಲಿ ಇದು ಒಂದು ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೋಮಯಾಜಿ ಅವ್ರದ್ದು ಒಂದು ಶಾರ್ಟ್ ಫಿಲ್ಮ್ ನೋಡಿದೆ ನಾನು, ಬೆಸ್ಟ್ ಆಗ್ತದೆ ಅಂತ. ಆವಾಗಲೇ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಇವ್ರು ಚೆನ್ನಾಗಿ ಪಿಕ್ಚರ್ ಮಾಡ್ತಾರೆ ಅಂತ. ಪಿಕ್ಚರ್ ಭಾಳ ಇಷ್ಟ ಆಯಿತು, ಅವ್ರ ಫ್ರೆಂಡ್ಸ್ಗಳು ಭಾಳ ಇಷ್ಟ ಆಯಿತು. ಆ್ಯಂಡ್ ಇಡೀ ಪಿಕ್ಚರಲ್ಲಿ ಬರುವಂಥ ಪ್ರತಿ ಆ್ಯಕ್ಟ್ರುಗಳು ಭಾಳ ಒಳ್ಳೊಳ್ಳೆ ಆ್ಯಕ್ಟ್ರುಗಳಿದ್ದಾರೆ. ನಮ್ಮ ರಾಕೇಶ್ ಅಡಿಗ ಅವರು, ಮತ್ತು ಪೂರ್ಣ, ಪ್ರಭು, ತೇಜು ಬೆಳವಾಡಿ, ಮತ್ತು ಸುನೀಲ್ ಸರ್, ಪ್ರತಿಯೊಬ್ಬರು, ಶೈನ್ ಶೆಟ್ಟಿ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಇದೆ ಈ ಸಿನಿಮಾದಲ್ಲಿ. ಶುರುವಿಂದ ಕೊನೆವರೆಗೂ ನಿಮ್ಮನ್ನು ಹುಕ್ ಮಾಡಿರುತ್ತೆ ಸಿನಿಮಾ. ದಯವಿಟ್ಟು ಎಲ್ಲರೂ ನೋಡಿರಿ. ಮರ್ಯಾದೆಗೆ ಅಂಜೋರು, ಮರ್ಯಾದೆಯಿಂದ ಬದುಕೋರು ಎಲ್ಲರೂ ಪಿಕ್ಚರ್ ನೋಡಿರಿ. ಇಡೀ ತಂಡಕ್ಕೆ, ಪ್ರದೀಪ್ ಅವರಿಗೆ ಮತ್ತು ಎಲ್ಲ ಕಲಾವಿದರಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.